ಇರುವಂಥ ಜನತೆ ವಿತ್ತ ನ್ಯಾಯಾಧೀಶರಾಗಿರುವಂಥ ನಮ್ಮ ಬೆಂಗಳೂರು ದಕ್ಷಿಣದವರೇ ಅನ್ನುವಂಥದ್ದಕ್ಕೆ ನನಗೆ ಅವ್ರ ಮೇಲೆ ಹೆಚ್ಚು ಅಭಿಮಾನ. ದೇವದಾಸ್ ಸಾಹೇಬ್ ನನ್ನ ಜೊತೆಲಿದ್ದಾರೆ. ವಿಶೇಷವಾಗಿ ಇವರೆಲ್ಲರೂ ಕೂಡ ಅಧಿಕರ ಕಸ್ಟಮರ್ಸು, ಆಮೇಲೆ ಎಲ್ಲರೂ ರೆಗ್ಯುಲರ್ ಕಸ್ಟಮರ್ಸು. ಸ್ಟೇಜ್ ಮೇಲೆ ಇರೋ ಎಲ್ಲರೂ ಕೂಡ, ಇಲ್ಲಿ ಸಭೆಯಲ್ಲಿರೋ ಎಲ್ಲರೂ ಕೂಡ ನಾನು ಬಹಳ ಗೌರವ ಪಡೋ, ನಾನು ಬಹಳ ಗೌರವದಿಂದ ನೋಡುವಂಥ, ನಾನು ಬಹಳ ಪ್ರೀತಿಸುವಂಥ, ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ವ್ಯಕ್ತಿ ನಮ್ಮ ವಿಶ್ವೇಶ್ವರ ಭಟ್. ಅವರು ಕೂಡ ಇವತ್ತು ವೇದಿಕೆ ಮೇಲಿದ್ದಾರೆ. ಅವರು ಕೂಡ ನಮಸ್ಕಾರಗಳು. ನಮ್ಮ ರುದ್ರೇಶ್ ಸರ್, ಬೆಂಗಳೂರಿನಲ್ಲಿ ಹೋಮಿಯೋಪತಿಗೆ ಅನ್ವರ್ಥ, ಅವರು ಕೂಡ ಇವತ್ತು ವೇದಿಕೆ ಮೇಲಿದ್ದಾರೆ. ಅವ್ರಿಗೆ ನಮಸ್ಕಾರಗಳು. ವಿನಾಯಕ್ ಬೆಬ್ರಿಬಾರೆ, ಅವ್ರಿಗೂ ಕೂಡ ನಮಸ್ಕಾರ. ಮತ್ತು ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ನಮ್ಮ ರಾಧಾಕೃಷ್ಣ ಅಡಿಗರು ಇವತ್ತು ಒಳ್ಳೆ ಕಚ್ಚೆ ಕನಸೆ ಬಿಟ್ಟು ಇವತ್ತು ಹೇಳಿದ್ರು ಭಾಳ ವಿಜೃಂಭಣೆಯಿಂದ ಕೂತಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೂ ಸ್ವಾಗತ ಮಾಡಿ ಅವರ ಇಡ್ಲಿ ಕಾಫಿ ಪರಂಪರೆ ಪಯಣ ಪುಸ್ತಕಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಬೆಂಗಳೂರು ದಕ್ಷಿಣ ಅಂತಂದ್ರೆ ಅದು ಜಾಗ್ರಫಿಕಲ್ ಬೌಂಡ್ರಿ ಅಲ್ಲ, ಅದೊಂದು ಕಲ್ಚರಲ್ ಫೀಲಿಂಗ್, ಅದೊಂದು ಎಮೋಷನ್. ಆ ಎಮೋಷನ್ನಿಗೆ ಹಲವಾರು ಎಪಿಸೆಂಟರ್ಸ್ಗಳಿದ್ದಾವೆ. ಅದರಲ್ಲಿ ಒಂದು ಪ್ರಮುಖವಾದಂತ ಎಪಿಸೆಂಟರ್ ಅಂತಂದ್ರೆ, ಕಲ್ಚರಲ್ ಸೆಂಟರ್ ಅಂತಂದ್ರೆ ನಮ್ಮ ರಾಮನಗರ ಕಾಫಿ ಬಾರ್. ಹಲವಾರು ಕಾರಣಗಳಿಗೆ, ಒಂದು ಇಲ್ಲಿರುವಂತಹ ಸಭಿಕರಲ್ಲಿ ಬಹಳಷ್ಟು ಜನ ದೇಶ ವಿದೇಶಗಳನ್ನ ಸುತ್ತಿರುವಂತ ಜನ ನಾವೆಲ್ಲರೂ ಇದ್ದೀವಿ. ಒಂದಂತೂ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ, ಇಂಡಿಯಾದ ಯಾವುದೇ ನಗರದಲ್ಲಿ, ಅದು ಮುಂಬೈ, ಪುಣೆ, ದೆಹಲಿ, ಕಲ್ಕತ್ತಾ ಆದಿಯಾಗಿ ಯಾವುದೇ ಮಹಾನಗರದಲ್ಲೂ ಕೂಡ ನಿಮಗೆ ಬೆಂಗಳೂರಿನಲ್ಲಿ, ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ನಿಮಗೆ ಸಿಗುವಂತ ಈ ಹೋಟೆಲ್ಗಳ ಒಂದು, ಈ ಲಕ್ಸುರಿಗಳ ಒಂದು ಪರಂಪರೆ ಇದೆ, ಅದು ಎಲ್ಲೂ ಸಿಗೋದು. ದಿಸ್ ಈಸ್ ವೆರಿ ವೆರಿ ಡಿಫ್ರೆಂಟ್ ಅಂಡ್ ಯುನೀಕ್ ನಮ್ಮ ಊರಿಗಿರೋ. ಎರಡು ಮೂರು ಅದರಲ್ಲಿ ವಿಶೇಷತೆ. ಒಂದು, ಈ ತಾನೇ ಅಡಿಗೂ ನಾಪಿಸ್ಕೊಂಡು 85 ವರ್ಷದ ಅವರ ಪ್ರತಿನಿತ್ಯದ ಮೊದಲ ಗ್ರಾಹಕರಿಗೆ ಅವರು ಇದು ಸನ್ಮಾನ ಮಾಡೋದು. ನಾವು ಇಂಗ್ಲಿಷಲ್ಲಿ ಹೇಳಕ್ ಕೇಳಿದ್ದೀವಿ, ಆನ್ ಆಪಲ್ ಎ ಡೇ ಕೀಪ್ಸ್ ಅ ಡಾಕ್ಟರ್ ಅದೇ ಅಂತ. ನಾನು ಅವ್ರಿಗೆ ಕೇಳಿದೆ, ನಿಮ್ಮ ಆರೋಗ್ಯದ ಸೀಕ್ರೆಟ್ ಏನು ಅಂತ. ಬ್ರಾಹ್ಮಣರ ಕಾಫಿ ಬಾರಿಗೆ ದಿನಕ್ಕೆ 3 ಸತಿ ಬರದೇ ಅವರಿಗೆ 3 ಸತಿ ಬರ್ತಾರಂತೆ. 45 ವರ್ಷದಿಂದ ಬರ್ತಾ ಇದೆ ಇದು. ಅವ್ರಿಗೆ 85. ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಸರ್? 85 ವರ್ಷ ಅವರಿಗೆ ಬರ್ತಾನೆ ಇದ್ದಾರೆ. ಮೊದಲನೇದು ಶುರುವಾದಾಗಿ ನಮ್ಮ ಬೆಂಗಳೂರಿನ ಹೋಟ್ಲುಗಳಲ್ಲಿ ಆರೋಗ್ಯಕ ಊಟದ ಒಂದು ಪರಂಪರೆ ಬರ್ತಿದ್ರು ಕೂಡ, ಅದಕ್ಕೆ ಅಡಿಗರು ಅವರ ಸಮಕಾಲೀನ ಬಹಳ ಜನ ಇಲ್ಲೆಲ್ಲ ಹಿರಿಯರಿಗ ಈ ಹೋಟೆಲ್ಗಳನ್ನ ನಡೆಸ್ತಿರುವಂತ ಬಹಳಷ್ಟು ಜನ ಹಿರಿಯರು, ಅವರು ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೆ ಈ ಒಂದು ಕಲ್ಚರಲ್ ವ್ಯಾಲ್ಯೂ ಎಡಿಷನ್ ಮಾಡಿರುವಂತ ಹಿರಿಯರುಗಳು ಇವರೇ ಎಂದು ಕೂಡ ಇದೆ. ಅದು ಬೆಂಗಳೂರಿನಲ್ಲಿ ನಾನು ನೋಡುವಂತ ಒಂದು ವಿಶೇಷ. ಇನ್ನು ನಾವು ಕೇಶವ ಕೃಪಕ್ಕೆ ಎಷ್ಟೋ ಸತಿ ಮೀಟಿಂಗ್ ಕರಿತೀವಿ, ಬೈಠಕ್ ಬಹಳಷ್ಟು ಸತಿ ನಾವು ಮೀಟಿಂಗಿಗಿನ್ನ ಉತ್ಸಾಹಕ್ಕಿಂತ ಹೆಚ್ಚಾಗಿ ಕೇಶವ ಕೃಪ್ ಹತ್ರ ಹೋದ್ರೆ ಹಂಗೆ ಒಂದು ಇಡ್ಲಿ, ಒಂದು ಖಾರಾಬಾತು, ಒಂದು ಕಾಫಿ ತೆಗೋದೇ ಅಲ್ಲಿ ಬರ್ತಿದ್ವಿ. ಆ ತರ ಬಹಳಷ್ಟು ಜನ ಈ ಭಾಗದಲ್ಲಿ ಹಿಂಗ್ ಹೋಗ್ತಾ 1 ನಿಮಿಷ ಈಗ ದೇವಸ್ಥಾನ ಹತ್ರ ಹೋದಾಗ ಒಂದು ನಮಸ್ಕಾರ ಹಾಕೋತಾ ಈ ಚಾಮರಾಜಪೇಟೆ ಮೇಲೆ ಬಸವಗುಡಿಗೆರೆ ಹೋಗ್ಬೇಕು ಅಂದವರು ಹಶ್ವಾಗಿದ್ದಲ್ಲಿ ಅಲ್ಲೋ ಒಂದು ಕಾಫಿ ಕುಡಿದು ಹೋಗೋಣ ಅಥವಾ ಒಂದು ಸಿಂಗಲ್ ಇಡ್ಲಿ ತಿಂದೋಗೋಣ ಅಂತ ನಗರು ಬರುವಂತ ಬಹಳಷ್ಟು ಜನ ಇಲ್ಲಿ ಬರೋರು ನಾವು ನೋಡಿದ್ವಿ.
ಎರಡನೇ ನಾನು ಇತ್ತೀಚೆಗೆ ನೋಡ್ತಾ ಇರುವಂತಹ ಇನ್ನೊಂದು ಟ್ರೆಂಡ್ ನಿಮ್ಗಳೆಲ್ಲ ನೋಡುತ್ತೀರ, ನಾವು ಹೇಳಿರಲ್ಲ ಕೆಲವು ಸತಿ ಅದಕ್ಕೊಂಡಿರ್ತೀವಿ. ಈ ಹೊಸ ಹೋಟೆಲ್ಗಳೆಲ್ಲ ಬರ್ತಾ ಇದೆ, ಇನ್ವೆಸ್ಟರ್ಸ್ಗಳನ್ನ ತಗೊಂಡ್ಬರ್ತಾರೆ. ಈ VC ಫರ್ಕ್ಸ್ಗಳು ನಡೆಸೋ ರೀತಿ ಆಗ್ತಾ ಇಲ್ಲ ಅಲ್ಲಿ. ಇಟ್ ಈಸ್ ಅ ಸೈನ್ ಆಫ್ ಪ್ರೋಗ್ರೆಸ್ ಅಂಡ್ ಮಾಡರ್ನೈಸೇಷನ್ ಆಫ್ ಎನ್ ಇಕಾನಮಿ. ಅದನ್ನು ಯಾರು ಅದನ್ನ ಇಲ್ಲ ಅಲ್ಗಲಿತಾ ಇಲ್ಲ. ಆದ್ರೆ ಅವು ಯಾವೂ ಕೂಡ ಒಂದು ಕಲ್ಚರಲ್ ಸೆಂಟರ್ ಆಗಿ ಅಥವಾ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಅಥವಾ ಬೆಂಗಳೂರಿಗೆ ಹೋದಾಗ ಮಸ್ಟ್ ಡೂ ಅನ್ನುವಂಥದ್ದಾಗ್ಲಿ ಆ ವ್ಯಾಲ್ಯೂ ತಗೊಳ್ಳೋದಕ್ಕೆ ಬಹುಶಃ ಇನ್ನೂ 30-40 ವರ್ಷ ಅದನ್ನ ಇನ್ನೂ ಕೆಲಸ ಮಾಡ್ತಾ ಹೋದಾಗ ಆ ಕಳಿಸುವಂಥದ್ದು ಇನ್ನೂ ಆಗುತ್ತಿದೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ಇಲ್ಲಿ ಲಾಲ್ಬಾಗಿಗೆ ಬರ್ತಾರೆ ಟೂರಿಸ್ಟ್ ಬಸ್ ಇದೆ, ಫಾರಿನರ್ಸ್ ಅವರು ಇವರು ಎಲ್ಲ. ಅಲ್ಲಿ ಟೂರಿಸ್ಟ್ ಬಸ್ಸು ಲಾಲ್ಬಾಗಿಗೆ ಬಂದು ಎಲ್ಲ ಬಂದವರು ಅಲ್ಲಿಂದ ಟರ್ನ್ ಆಗಿ ಬ್ರಾಹ್ಮಿನ್ಸ್ ಕಾಫಿ ಬಾರ್ ಹತ್ರ ಬಂದು ಅದು ಬೆಂಗಳೂರಿಗೆ ಬಂದು ನೋಡಿ ಹೋಗ್ಲೇಬೇಕಾಗಿರುವಂತ ಜಾಗ ಅನ್ನೋ ರೀತಿ ಬಂದು ಹೋಗೋದನ್ನು ನಾವು ಇದನ್ನು ನಮಗೆ ಅಡಿಗೆ ಹತ್ರ ನಾ ಎಷ್ಟೋ ಸತಿ ಕೇಳಿ, ಈಗ ನಮ್ಮ ಮನೇಲೇನೆ ಇವತ್ತು ಇಡ್ಲಿ ಮಾಡಿದ್ರೆ ಮಾರನೇ ದಿವಸ ಇಡ್ಲಿ ಅದೇ ತರ ಇರಲ್ಲ. ಒಂದ್ ದಿವಸ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಒಂದ್ ದಿವಸ ಚಟ್ನಿ ಸ್ವಲ್ಪ ಉಪ್ಪು ಜಾಸ್ತಿನೋ ಖಾರನೋ ಕಡಿಮೆನೋ ಸ್ವಲ್ಪ ಗಟ್ಟಿನೋ ಏನೋ. ಅಡಿಗರು ಅವ್ರ ತಂದೆಯವ್ರ ಕಾಲದಿಂದ ಇವತ್ತಿನವರೆಗೆ ನೀವು ಯಾವತ್ತೇ ಹೋಗಿ ಇಡ್ಲಿ ಅದೇ ರೀತಿ ಇರತ್ತೆ, ಖಾರ ಬಾತ್ ಅದೇ ರೀತಿ ಇರತ್ತೆ. ಕನ್ಸಿಸ್ಟೆನ್ಸಿಗೆ ಇನ್ನೊಂದು ಹೆಸರು ಅಂತಂದ್ರೆ ಅದು ಅಡಿಗರ ಕಾಫಿ. ಇಟ್ಸ್ ಸೋ ಹಾರ್ಡ್. ನಿಮಗೆ ಒಂದು ಯಾವುದೇ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆ ಆಗಬೇಕು ಅಂತಂದ್ರೆ ಫ್ಲೂಕ್ ಅಂತ ಅದು ಪರಿಗಣಿಸಬಾರದು ಅಂತಂದ್ರೆ ಒಂದು ಸತಿ 2 ಸತಿ ಮಾಡಿದ್ರೆ ಆಗಲ್ಲ. ಸಚಿನ್ ತೆಂಡೂಲ್ಕರ್ ಯಾವುದೋ ಒಂದು ಮ್ಯಾಚ್ ಅಲ್ಲಿ ಸೆಂಚುರಿ ಹೊಡೆದಕ್ಕೆ ಸಚಿನ್ ತೆಂಡೂಲ್ಕರ್ ಗ್ರೇಟೆಸ್ಟ್ ಕ್ರಿಕೆಟರ್ ಅಂತ ಆಗಲ್ಲ. 50 ವರ್ಷ ಸಚಿನ್ ತೆಂಡೂಲ್ಕರ್ 30 ವರ್ಷ ಕ್ರಿಕೆಟ್ ಆಡಿದ್ರೆ 30 ವರ್ಷ ಫಾರ್ಮ್ ಅನ್ನ ಕ್ಲಾಸ್ ಅನ್ನ ಮೇಂಟೈನ್ ಮಾಡಿರೋದ್ರಿಂದ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಅಂತ ಅನ್ಸ್ಬೋದು. ನಮ್ಮ ಅಡಿಗರು ಕೂಡ ಒಂದು ದಿನ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗ್ದಲೇ ಇರೋ ರೀತಿ, ಒಂದು ದಿನ ಹಾಳಾಗ್ದಲೇ ಇರೋ ರೀತಿ, ಏರ್ಪೇರ್ ಆಗ್ದಲೇ ಇರೋ ರೀತಿ ಅವರು ತಂಡ ಅದನ್ನ ಮೇಂಟೈನ್ ಮಾಡ್ಕೊಂಡಿದೆ. ಇಟ್ ಈಸ್ ಅ ವ್ಯಾಲ್ಯೂ ಇರಿಸೆಟ್, ಇಟ್ ಇಸ್ ಅನ್ ಅಚೀವ್ಮೆಂಟ್ ಇರಿಸೆಟ್. ಅದನ್ನ ನಾ ಎಲ್ಲೂ ಖುಷಿ ಪಡೋ ಅನ್ಸುತ್ತೆ. ಇನ್ ಕಡೆ ಇವು ಭಟ್ರು ಬಹಳ ಚೆನ್ನಾಗಿ ಮಾತಾಡೋರಿದೆ. ನಾನು ಅಡಿಗರು ಭಿನ್ನತ್ ಕ್ವಾಲಿಟಿ ನಿಮ್ಮೆಲ್ಲರಿಗೂ ಗೊತ್ತೇ. ಅವರು ಅವರ ಗ್ರಾಹಕರಿಗೆ ಅನ್ನ ಕೊಟ್ಟು ಎಷ್ಟು ಪುಣ್ಯ ಸಂಪಾದಿಸಿದ್ದಾರೋ ಬಹುಶಃ ಅದಕ್ಕಿಂತ ಹೆಚ್ಚು ತಿರುಪತಿಗೆ ಜನರನ್ನ ಕರ್ಕೊಂಡು ಹೋಗಿ ದರ್ಶನ ಮಾಡ್ತಿರೋದ್ರಿಂದ ಇನ್ನೂ ಜಾಸ್ತಿ ಜನ ಸಂಪಾದಿಸಿದ್ದಾರೆ. ಎಷ್ಟೋ ದಶಕಗಳಿಂದ ಪ್ರತಿ ವಾರ ತಿರುಪತಿಯಲ್ಲಿ ಅವರು ದರ್ಶನ ಮಾಡ್ತಾರೆ. ನಾನು ಎಷ್ಟೋ ಸತಿ ಅಬ್ಸರ್ವ್ ಮಾಡಿದೀನಿ. ನಮ್ಮ ಆಫೀಸಲ್ಲೇ ನಾನು ಎಷ್ಟೋ ಸತಿ ಅವ್ರಿಗೆ ಹೇಳಿ ಕಳಿಸಿದೀನಿ, ನಮ್ಮಲ್ಲಿ ತಿರುಪತಿಗೆ ಟಿಕೆಟು ಅದು ಕೇಳ್ಕೊಂಡು ಜನ ಬರ್ತಾರೆ. ನಾನು ನಮ್ಮ ಮೆಂಬರ್ಸ್ ಯಾರಿರ್ತಾರೆ ಅವ್ರಿಗೆ ಕೇಳ್ತೀವಿ, ಪಾಪ ಅವ್ರದ್ದು ಕೋಟ ಎಲ್ಲ ಖಾಲಿ ಆಗೋಗ್ಬಿಟ್ಟು ಯಾರೋ ಬಹಳ ಬೇಕಾಗಿರೋನಿರ್ತಾರೆ, ಎಲ್ಲೂ ಟಿಕೆಟ್ ಸಿಕ್ತಿಲ್ಲ ಅಂತಂದಾಗ ನೀವೊಂದು ಕೆಲಸ ಮಾಡಿ ಅಳಿದ್ರು ತಿಳ್ಕೊಡಿ, ಅವ್ರು ಹೆಂಗೋ ಮಾಡಿ ನಿಮ್ಗೊಂದು ದರ್ಶನ ಮಾಡಿಸ್ತಾ ಈ ವಾರ ಅಂತ ಬಹಳ ಜನ ನಾನೇ ಕಳಿಸ್ತೀನಿ. ಅಡಿಗರು ಆತ ಬಹಳಷ್ಟು ಜನನ ತಿರುಪತಿಯಲ್ಲಿ ದರ್ಶನ ಕೂಡ ಮಾಡಿಸಿದ ಬಹಳ ದೊಡ್ಡ ದೈವ ಭಕ್ತರು. ನಮ್ಮ ಹೊಸದಂಗುಡಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಯಾವಾಗಲೂ ಸ್ವಿಮ್ಮಿಂಗ್ ಕೂಡ ಮಾಡ್ತಾರೋ, ಬಹಳಷ್ಟು ಜನ ಗೊತ್ತಿಲ್ಲ. ಬಹಳ ಒಳ್ಳೆ ಈಜುಗೂ ಕೂಡ ಬಹುಮುಖ ಪ್ರತಿಭೆ, ಹಸನ್ಮುಖಿ. ಯಾವಾಗಲೂ ಕೂಡ ನೀವು ಹೋಟೆಲ್ಗೆ ಹೋಗಿ ಎಷ್ಟು ಗಜಿಬಿಜಿ ಇರುತ್ತೆ, ಬಿಸಿ ಇರುತ್ತೆ, ಅಲ್ಲಿ ಜನ ಆ ಕಡೆ ಆರ್ಡರ್ ಕೊಡ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲೂ ಮಾತ್ರ ಅಡಿಗರು ಬಂದ ಪ್ರತಿಯೊಬ್ಬರು ಅಷ್ಟೇ ನಗು ಮುಖದಿಂದ ಮಾತಾಡಿಸ್ತಾ ಬನ್ನಿ ಬನ್ನಿ ಅಂತ ಹೇಳಿ ಮನೆಗೆ ಕರೆದು ಅವ್ರಿಗೇನೋ ಒಂದು ಸತ್ಕಾರ ಮಾಡೋ ರೀತಿ ಅವರು ಅಲ್ಲಿ ಎಲ್ಲರೂ ಗ್ರಾಹಕರನ್ನ ನೋಡ್ತಾರೆ. ನಾವು ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಹೋಟ್ಲಿಗೆ ಹೋಗ್ತಿದೀವಿ ಅನ್ನೋ ಭಾವನೆ ಯಾವ ಗ್ರಾಹಕರಿಗೂ ಬ್ರಾಹ್ಮಣರ ಕಾಫಿ ಬಾರ್ಗೆ ಬರೋದೇ ಇಲ್ಲ. ಅದು ಅಲ್ಲಿಯೋ ಅಂತ ವ್ಯತ್ಯಾಸ. ನಾವಲ್ಲಿ
ಇನ್ನು ನಮ್ದು ಮನೆಗೆ ಹೋಗ್ತಾ ಇದೀವಿ, ನಮ್ಮವ್ರದ್ದು ಯಾವ್ದೋ ಇದಕ್ಕೆ ಹೋಗ್ತಿದೀವಿ ಅನ್ನೋ ಭಾವನೆಯನ್ನ ಎಲ್ಲ ಗ್ರಾಹಕರಿಗೂ ಕೂಡ ಇಷ್ಟು ವರ್ಷ ಅವ್ರು ನಡೆಸಿದ್ದಾರೆ. ಯಾವುದೇ ಸಂಸ್ಥೆಯಲ್ಲಿ ಆ ಕಲ್ಚರ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಬಹಳ ಆ ಒಂದು ವಿರಳವಾದಂತಹ ಸಂಗತಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಕಾಫಿ ಮಾಸ್ಟರ್ ಯಾರಲ್ಲಿ ಕಾಫಿ ಹಾಕ್ತಾರೆ ಅವರಾಗಿರ್ಲಿ, ನಿಮ್ಗೆ ಎಕ್ಸ್ಟ್ರಾ ಚಟ್ನಿ ಬೇಕು ಅಂತ ನೀವು ಹೋಗಿ ಚಟ್ನಿ ಹಾಕ್ಸ್ಕೊಳಕ್ ಹೋಗ್ತಿರಲ್ಲ, ಅವಾಗ ಅವರಾಗಿರ್ಲಿ, ಅವರು ಕೂಡ ಅಡಿಗರಷ್ಟೇ ನಗು ಮುಖದಿಂದ ಶಾಂತಿಯಿಂದ ನಿಮ್ಗೆ ಇಡ್ಲಿಗೆ ಎಕ್ಸ್ಟ್ರಾ ಚಟ್ನಿ ಆಗಿ, ಅಥವಾ ನಿಮಗೆ ಕಾಫಿ ಹತ್ರ ನೀವು ಹೋಗಿರೋ ಚೂರು ಸ್ಟ್ರಾಂಗ್ ಬೇಕಪ್ಪ ಅಂತ ಕೇಳಿದಾಗ ಅವನು ಕೂಡ ಒಂಚೂರು ಮುಖ ಸುಂಡಿಸ್ಕೊಳ್ತಾರೆ ಮಾಡಿಕೊಳ್ತಾರೆ. ದಿಸ್ ಇಸ್ ಅ ಕಲ್ಚರ್. ಅದು ಎಲ್ಲಿಂದ ಬರುತ್ತೆ, ಯಾವಾಗ ಹೋಗ್ತದೆ? ಕಲ್ಚರ್ ಆಲ್ವೇಸ್ ಫ್ಲೋಸ್ ಟಾಪ್ ಡೌನ್. ಯಾರು ನಾಯಕ ಇರ್ತಾರೆ, ಯಾರು ಅದ್ರದ್ದು ಮಾಲೀಕ ಇರ್ತಾರೆ, ಅವರಿಂದ ಅಲ್ಲಿನ ಒಂದು ಸಂಸ್ಥೆ ಕಲ್ಚರ್ ಸ್ಥಾಪನೆ ಆಗುತ್ತೆ. ಇವತ್ತು ಬೆಂಗಳೂರಿಗೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ದಕ್ಷಿಣಕ್ಕೆ ಒಂದು ಕಲ್ಚರ್ ಸೆಕ್ಟರ್ ಅನ್ನ, ಒಂದು ಎಮೋಷನಲ್ ವ್ಯಾಲ್ಯೂ ಸೆಂಟರ್ ಅನ್ನ, ಇಂಟ್ಯಾಂಜಿಬಲ್ ಕಲ್ಚರಲ್ ಅಸೆಟ್ ಅನ್ನ ನಮ್ಮ ನಗರಕ್ಕೆ ಕೊಟ್ಟಿರೋದಕ್ಕೆ ಅಡಿಗರಿಗೆ, ಅವರ ಪೂರ್ಣ ತಂಡಕ್ಕೆ, ಅವರ ಕುಟುಂಬಕ್ಕೆ ನಾನು ಅಭಿನಂದನೆಗಳನ್ನ ನಿಮ್ಮೆಲ್ಲರೂ ಪರವಾಗಿ ಸಲ್ಲಿಸ್ತಾ, ವೆಂಕಟರಮಣ ಸ್ವಾಮಿ ಅವರಿಗೆ ಮತ್ತಷ್ಟು ಆರೋಗ್ಯ ಕೊಟ್ಟು, ಅವರು ಶುರು ಮಾಡಿರುವಂತಹ ಅವರ ತಂದೆಯವರ ಕಾಲದಿಂದ ನಡೆಸ್ಕೊಂಡು ಬಂದಿರುವಂತಹ ಈ ಪರಂಪರೆ, ಐ ಡೋಂಟ್ ಸಿ ದಿಸ್ ಜಸ್ಟ್ ಆಸ್ ಅನ್ ಇನ್ಸ್ಟಿಟ್ಯೂಷನ್, ಆಸ್ ಅ ರೆಸ್ಟೋರೆಂಟ್. ಅಲ್ಲದೆ ಕೆಲವು ಮೌಲ್ಯಗಳಿದೆ. ಆರೋಗ್ಯಕರ ಆಹಾರ ಕೊಡೋದು, ಕನ್ಸಿಸ್ಟೆನ್ಸಿ ಇರೋದು, ಜನನ ಬಂದವರನ್ನ ಗೌರವದಿಂದ ಸತ್ಕಾರ ಮಾಡಿಸುವಂಥದ್ದು. ನೀವು ಅದನ್ನೇ ನೋಡ್ತಾ ಹೋದ್ರೆ ಎಷ್ಟೋ ಮೌಲ್ಯಗಳ ಕೇಂದ್ರ ಅವರು ಅದನ್ನ ನಡೆಸ್ಕೊಂಡು ಬಂದಿರೋದಕ್ಕೆ ಅವರಿಗೆ ಮತ್ತಷ್ಟು ಭಗವಂತ ಒಳ್ಳೇದು ಮಾಡ್ಲಿ, ಅವರಿಗೆ ಮತ್ತಷ್ಟು ಶಕ್ತಿ ಕೊಡ್ಲಿ ಅಂತ ಹೇಳಿ ತುಂಬ ಹೃದಯದಿಂದ ಅವರಿಗೆ ನಾನು ಬೆಲ್ಲರ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ತಾಯಿಕೋನಕ್ಕೆ ಬಂದಿದ್ದಕ್ಕೆ ತಡ ಆಯ್ತು. ಇವತ್ತು ನಮ್ಮ RV ಡೆಂಟಲ್ ಕಾಲೇಜ್ನಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೇ ಸಮಯದಲ್ಲಿ ಇದೆ. ನಮ್ಮ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಏನು ಮಹಿಳಾ ಮಸೂದೆ ಪಾಸ್ ಆಗಲಿಲ್ಲ, ಅದರ ಸಂಬಂಧಪಟ್ಟಂತಹ ಒಂದು ಮಹಿಳಾ ಆಕ್ರೋಶ ಸಭೆಯಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ನಾನು ಅಲ್ಲಿಗೂ ಆದಷ್ಟು ಬೇಗ ಹೋಗ್ಬೇಕಾಗಿರೋದ್ರಿಂದ ಅಡಿಗೆಯಲ್ಲಿ ವೇದಿಕೆ ಮೇಲೆ ಸುತ್ತಿರುವಂತಹ ಹಿರಿಯರ ಅನುಮತಿ ಪಡೆದು, ಸಭೆಯ ಅನುಮತಿ ಪಡೆದು ನನಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮೆರಡಿಗೂ ನನ್ನ ನಮಸ್ಕಾರನ ಸಲ್ಲಿಸ್ತೇವೆ. ಮಾನ್ಯ ತೇಜಸ್ವಿ ಸೂರ್ಯವು ಸಮಾರಂಭಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ಅಡಿಗರಿಗೆ